ವೀಕ್ಷಕರೇ, ನಾವು ನಿಮ್ಮ ಈ ವಾಹಿನಿಯಲ್ಲಿ ಕೈಲಾಸ ಪರ್ವತದ ಕುರಿತಾಗಿ ಈಗಾಗಲೇ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ. ಈ ಕೈಲಾಸ ಪರ್ವತದ ರಹಸ್ಯವನ್ನ ಬೆಚ್ಚೋದಕ್ಕೆ ಇವತ್ತಿಗೂ ಎಷ್ಟೋ ವಿಜ್ಞಾನಿಗಳು ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಈ ಮೌಂಟ್ ಎವರೆಸ್ಟ್ ಪರ್ವತ ಕೈಲಾಸ ಪರ್ವತಕ್ಕಿಂತಲೂ ಕೂಡ ಎತ್ತರದ ಹಾಗೂ ವಿಸ್ತಾರವಾದಂತ ಪರ್ವತ ಆಗಿದ್ರೂ ಕೂಡ ಮೌಂಟ್ ಎವರೆಸ್ಟ್ ಅನ್ನ ವರ್ಷದಲ್ಲಿ 100 ಜನ ಏರ್ತಾರೆ. ಇದುವರೆಗೂ ಆ ಪರ್ವತವನ್ನ 1000 ಜನ ಏರಿರಬಹುದು. ಆದ್ರೆ ಅದರ ಪಕ್ಕದಲ್ಲೇ ಇರುವಂತ ಕೈಲಾಸ ಪರ್ವತವನ್ನ ಮಾತ್ರ ಇದುವರೆಗೂ ಯಾರು ಹತ್ತಿಲ್ಲ ಅಂತಾನೆ ಎಲ್ಲರೂ ಭಾವಿಸಿದ್ದಾರೆ. ಆದ್ರೆ ಇದು ಪೂರ್ತಿ ನಿಜ ಅಲ್ಲ. ಆ ನಿಗೂಢ ಮತ್ತು ಮಾಯವಾದ ಪರ್ವತವನ್ನ ಅಷ್ಟೇ ಒಬ್ಬ ನಿಗೂಢವಾದಂತ ವ್ಯಕ್ತಿ ಯಶಸ್ವಿಯಾಗಿ ಏರುವಲ್ಲಿ ಸಫಲರಾಗಿದ್ದಾರೆ. ಇದುವರೆಗೂ ಈ ಪರ್ವತವನ್ನು ಹತ್ತಂತ ಮೊದಲ ಹಾಗೂ ಕೊನೆ ವ್ಯಕ್ತಿ ಇವರೆಂತ ಹೇಳಲಾಗುತ್ತೆ. ಇವರ ಅಪಾರವಾದಂತಹ ಶಕ್ತಿ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಕಥೆಗಳು, ನಂಬಿಕೆಗಳು ಇವೆ. ಇವರು ತಮಗಿರುವಂತಹ ಒಂದು ಶಕ್ತಿಯಿಂದ ಒಂದೇ ಸಲಕ್ಕೆ 20 ಜನರನ್ನ ನಾಶ ಮಾಡಿದ್ರು ಅಂತಾನೂ ಹೇಳಲಾಗುತ್ತೆ. ಹಾಗೂ ಇವರು ತಮ್ಮಲ್ಲಿರುವಂತಹ ಕೋಪದಿಂದಾಗಿ ಒಂದಿಡೀ ಊರನ್ನೇ ಧ್ವಂಸ ಮಾಡಿದ್ರು ಅಂತ ಜನ ಮಾತನಾಡ್ಕೊಳ್ತಾರೆ. ಯಾರು ಕೂಡ ಹತ್ತೋದಕ್ಕೆ ಸಾಧ್ಯ ಆಗದಂತ ಕೈಲಾಸ ಪರ್ವತವನ್ನ ಈ ಒಬ್ಬ ವ್ಯಕ್ತಿ ಹತ್ತಿದ ಹೇಗೆ? ಇವ್ರಿಗೆ ಇರುವಂತ ಆ ಅದ್ಭುತ ಶಕ್ತಿ ಸಾಮರ್ಥ್ಯ ಆದ್ರೂ ಏನು? ಇಂಥ ಒಂದು ಶಕ್ತಿಯನ್ನ ಇವರು ಸಂಪಾದಿಸಿದೆಗೆ? ಆ ಅಸಾಧ್ಯ ಪರ್ವತವನ್ನ ಏರಿ ಕೆಳಗ್ ಬಂದ ನಂತರ ಇವರು ತಮ್ಮ ಜನರಿಗೆ ಆ ಅನುಭವದ ಬಗ್ಗೆ ಹೇಳಿದಂತ ಮಾತುಗಳೇನು? ಟಿಬೆಟ್ನ ಜನ ಯಾಕೆ ಇವತ್ತಿಗೂ ಆ ಒಬ್ಬ ವ್ಯಕ್ತಿಯನ್ನ ತಮ್ಮ ಆರಾಧ್ಯ ದೈವ ಹಾಗೂ ಪವಾಡ ಪುರುಷ ಅಂತ ಆರಾಧಿಸ್ತಾರೆ? ಈ ಮೊದಲು ಭಯಂಕರ ತಾಂತ್ರಿಕ ವ್ಯಕ್ತಿಯಾಗಿದ್ದಂತ ಇವರು ಅಲ್ಲಿಗೆ ಹೋಗಿ ಬಂದ ನಂತರ ಯಾಕೆ ಏಕಾಏಕಿ ಒಬ್ಬ ಸಾಧು ಸನ್ಯಾಸಿಯಾಗಿ ಬದುಕೋದಿಕ್ಕೆ ಶುರು ಮಾಡಿದ್ರು? ಬನ್ನಿ ವೀಕ್ಷಕರೇ, ಇಂಥ ಮುಂತಾದ ಸಾಕಷ್ಟು ವಿಷಯಗಳನ್ನ ಇವರ ಕುರಿತಾಗಿ ಈ ಮುಂದೆ ಕುತೂಹಲಕಾರಿಯಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಆ ಒಬ್ಬ ಅಸಾಧಾರಣ ತಾಂತ್ರಿಕ ವ್ಯಕ್ತಿ ಹೆಸರು ಮಿಲಾರೆಪ. ಈ ವ್ಯಕ್ತಿಯ ಬದುಕಿನ ಕುರಿತಾದಂತ ಎಷ್ಟೋ ಸಂಗತಿಗಳನ್ನ ಕೇಳಿದ್ರೆ ನೀವು ಕೂಡ ಸ್ವತಃ ಆಶ್ಚರ್ಯ ಪಡ್ತೀರಾ. ಇವ್ರ ಬಗ್ಗೆ ನೀವು ತಿಳಿಬೇಕಾದ್ರೆ ಕ್ರಿಸ್ತ ಶಕ 11ನೇ ಶತಮಾನದ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಆ ಒಂದು ಸಮಯದಲ್ಲಿ ದಕ್ಷಿಣ ಟಿಬೆಟ್ ಪ್ರಾಂತ್ಯದಲ್ಲಿ ಟೋಪಗ್ ಎಂಬ ಒಬ್ಬ ಬಾಲಕ ಅಲ್ಲಿಯ ಒಂದು ಕುಟುಂಬದಲ್ಲಿ ಸರ್ವೇ ಸಾಧಾರಣ ರೀತಿಯಲ್ಲಿ ಜನಿಸ್ತಾನೆ. ಇವನನ್ನೇ ಮುಂದೆ ಎಲ್ಲರೂ ಕೂಡ ಮಿಲೇರಪ್ಪ ಅಂತಾನೂ ಕೂಡ ಕರೆದ್ರು. ಚಿಕ್ಕಂದಿನಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸದ ಜೊತೆ ಇತರ ಎಲ್ಲ ಮಕ್ಕಳಂತೆ ಆಡಿ ಬೆಳೆದಂತ ಈ ಬಾಲಕನನ್ನ ಅವನ ತಂದೆ ತಾಯಿ ಹಾಗೂ ನೆರೆಹೊರೆಯವರು ತುಂಬಾ ಅಕ್ಕರೆಯನ್ನ ಮಾಡ್ತಿದ್ರು. ಅವ್ರಿಗೆಲ್ಲ ಅವನು ಅಂದ್ರೆ ಜೀವ. ಅವನು ಏನೇ ಕೇಳಿದ್ರು ಕೂಡ ಅವರು ಅದನ್ನ ಪೂರೈಸೋದಕ್ಕೆ ಸಿದ್ಧ ಇದ್ರು. ಇವನಿಗೊಬ್ಬ ಚಿಕ್ಕ ತಂಗಿ ಕೂಡ ಇದ್ಲು. ಅವನ ಕುಟುಂಬ ಯಾವುದೇ ಭಯ, ಆತಂಕ ಹಾಗೂ ಚಿಂತೆ ಇಲ್ಲದೆ ಸಂತೋಷದಿಂದ ಸಂತೃಪ್ತಿಯಿಂದ ಜೀವನವನ್ನ ಮಾಡ್ತಿದ್ರು. ಹೀಗಿರುವಾಗಲೇ ಅವರ ಬದುಕಲ್ಲಿ ಕ್ರಮೇಣ ಯಾರು ಕೂಡ ಊಹೆ ಮಾಡದಂತ ದುರಂತ ಘಟನೆಗಳು ಸಂಭವಿಸ್ತವೆ. ಈ ಮಿಲಾರೆಪಾಗೆ ಆಗ 7 ವರ್ಷ ವಯಸ್ಸಿದ್ದಾಗ ಅನಿರೀಕ್ಷಿತವಾಗಿ ಅವರ ತಂದೆ ಸಾವನ್ನಪ್ತಾರೆ. ಇದು ಇಡೀ ಕುಟುಂಬಕ್ಕೆ ಒಂದು ರೀತಿಯ ಸಿಡಿಲಾಘಾತಂತೆ ಪರಿಣಮಿಸಿತ್ತು. ಕುಟುಂಬಕ್ಕೆ ಏಕೈಕ ಆಸರೆಯಾಗಿದ್ದಂತ ಇವ್ರ ತಂದೆ ಸಾವನ್ನಪ್ಪದ ನಂತರ ಇವರ ಸ್ಥಿತಿ ಚಿಂತಾಜನಕ ಆಯಿತು. ಮನೆಯ ಆರ್ಥಿಕ ಪರಿಸ್ಥಿತಿಗೆ ತುಂಬಾ ಸಮಸ್ಯೆ ಉಂಟಾಯಿತು. ಆದ್ರೆ ಇವ್ರ ತಂದೆ ತಾವು ಸಾಯುವಂತ ಮುನ್ನ ಒಂದು ವಿಲ್ ಅನ್ನ ಬರ್ದಿಟ್ಟಿದ್ರು. ಅದ್ರ ಪ್ರಕಾರ ಅವ್ರ ಬಳಿ ಇದ್ದಂತ ಎಲ್ಲಾ ಆಸ್ತಿಯನ್ನು ಕೂಡ ಮುಂದೆ ತಮ್ಮ ಮಗನಿಗೆ ಸೇರ್ಬೇಕು ಅಂತ ಅವರು ಬರ್ದಿದ್ರು. ಯಾವಾಗ ಈ ಒಂದು ವಿಲ್ ನ ವಿಷಯ ಇವರ ಕುಟುಂಬದ ಇತರೆ ಸಂಬಂಧಿಗಳಿಗೆ ಗೊತ್ತಾಯ್ತು, ಅಲ್ಲಿವರೆಗೂ ಇವ್ರ ಜೊತೆ ಸ್ನೇಹ ಮತ್ತು ವಿಶ್ವಾಸದಿಂದ ಇದ್ದಂತ ಅವರ ಆ ವರ್ತನೆ ಈಗ ಇದ್ದಕ್ಕಿದ್ದಂತೆ ಬದಲಾಗಿ ಹೋಯಿತು. ಅವ್ರಿಗೆಲ್ಲ ಇವರ ಆಸ್ತಿ ಮೇಲಷ್ಟೇ ಕಣ್ಣಿತ್ತು. ಅದನ್ನ ಹೇಗಾದ್ರೂ ಮಾಡಿ ತಮ್ಮ ಸ್ವಾಧೀನ ಮಾಡ್ಕೊಳ್ಬೇಕು ಅನ್ನುವಂತ ಕೆಟ್ಟ ಉದ್ದೇಶದಿಂದ ಅವರು ಇವರನ್ನ ತುಂಬಾ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ನಂತರ ಮೋಸದಿಂದ ಇವರ ಬಳಿ ಇದ್ದಂತ ಆಸ್ತಿಯನ್ನೆಲ್ಲ ಕಿತ್ಕೊಂಡು ಇವರ ಸಂಬಂಧಿಕರು ಈ ತಾಯಿ ಮಕ್ಕಳನ್ನ ತಮ್ಮ ಮನೆ ಕೆಲಸದ ಆಳುಗಳನ್ನಾಗಿ ಇಟ್ಕೊಂಡು ಅವರಿಂದಾನೇ ಬೇಕಾದ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿಸ್ಕೊಳ್ತಾ ಇರ್ತಾರೆ. ತಮ್ಮ ಮನೆ ಯಜಮಾನ ಬದುಕಿರೋವರೆಗೂ ಆ ಮನೆ ಸ್ವರ್ಗದ ತರಹ ಇತ್ತು. ಆದ್ರೆ ಅವ್ರು ಹೋದ ನಂತರ ಈಗ ಅದೇ ಮನೆ ಅವ್ರಿಗೆಲ್ಲ ಜೈಲಿನ ರೀತಿ ಪರಿಣಮಿಸಿತ್ತು. ಈ ಮಿಲೇರಪ್ಪನ ತಾಯಿ ಅತ್ಯಂತ ಗೌರವದಿಂದ ಬಾಳಿ ಬದುಕಂತ ಮಹಿಳೆ. ತನ್ನ ಗಂಡ ಬದುಕಿರುವಾಗ ತನ್ನನ್ನ ಅಷ್ಟೇ ಗೌರವ ಹಾಗೂ ಮರ್ಯಾದೆಯಿಂದ ನೋಡ್ತಾ ಇದ್ದಂತ ಜನ ಈಗ ಅವ್ರು ಹೋದ್ಮೇಲೆ ತನ್ನನ್ನ ಕೆಲಸದ ಆಳಿಗಿಂತನೂ ಕೂಡ ಕಡಿಯಾಗಿ ನಡೆಸ್ಕೊಳ್ತಾ ಇದ್ದದ್ದು ಆಕೆಯ ಮನಸ್ಸಿಗೆ ತೀವ್ರವಾದಂತ ಘಾಸಿಯನ್ನ ಉಂಟುಮಾಡಿತು. ತನ್ಗೆ ಸೇರಬೇಕಾದಂತ ತನ್ನ ಗಂಡನ ಸಮಸ್ತ ಆಸ್ತಿಯನ್ನ ಕುತಂತ್ರದಿಂದ ಹಾಗೂ ಸ್ವಾರ್ಥದಿಂದ ತನ್ನ ವಶ ಮಾಡ್ಕೊಂಡಿದ್ದಂತ ಅವರ ಎಲ್ಲಾ ಸಂಬಂಧಿಕರ ಮೇಲೆ ಆಕೆ ಮನಸ್ಸಲ್ಲಿ ಅಸಮಾಧಾನ ಹಾಗೂ ಪ್ರತೀಕಾರದ ಬೆಂಕಿಯ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿತ್ತು. ಇವರಿಂದ ಹೇಗಾದ್ರೂ ಮಾಡಿ ತಾನು ಕಳೆದುಕೊಂಡಂತ ಮರ್ಯಾದೆ ಹಾಗೂ ಪ್ರತಿಷ್ಠೆಯನ್ನ ಹಿಂಪಡೆಯಲೇಬೇಕು ಅಂತ ಆಕೆ ನಿರ್ಧಾರ ಮಾಡಿದ್ಲು. ಇಂಥ ಒಂದು ಸಮಯದಲ್ಲಿ ಇನ್ನು ಅಪ್ರಾಪ್ತ ವಯಸ್ಸಿನ ತನ್ನ ಮಗನನ್ನ ಕರೆದು, ನೋಡು, ಇವರೆಲ್ಲ ನಿಮ್ಮ ತಂದೆ ಬದುಕಿದ್ದಾಗ ನಮ್ಮ ಹಿತೈಷಿಗಳ ಹಾಗೆ ನಾಟಕವನ್ನ ಮಾಡ್ತಿದ್ರು. ನಿಮ್ಮ ತಂದೆ ಹೋದ ನಂತರ ಇವರ ವರ್ತನೆ ಯಾವ ರೀತಿ ಬದಲಾಗಿದೆ. ನ್ಯಾಯವಾಗಿ ನೋಡಿದ್ರೆ ನಿನ್ನ ತಂದೆ ಆಸ್ತಿ ಅವರ ಮಗನಾದಂತ ನಿನಗೆ ಸೇರ್ಬೇಕಿತ್ತು. ಈಗ ಅದನ್ನ ಲಪ್ಟಾಯಿಸಿ ಇವರೆಲ್ಲ ನಮ್ಮನ್ನ ಗುಲಾಮ್ರ ಹಾಗೆ ನಡೆಸ್ಕೊಳ್ತಿದ್ದಾರೆ. ಆದ್ರಿಂದ ನಾವು ನಮ್ಮ ಆಸ್ತಿಯನ್ನ ದಕ್ಕಿಸ್ಕೊಳ್ದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ನೀನು ಅಸಾಧ್ಯವಾದಂತ ಶಕ್ತಿ ಸಂಪಾದನೆ ಮಾಡಿ ಇವರನ್ನೆಲ್ಲ ಒಂದೇ ಏಟಿಗೆ ನಾಶ ಮಾಡಬೇಕು. ನಮ್ಮನ್ನ ಈ ರೀತಿ ವಂಚಿಸ್ತಂತ ಇವರು ಯಾರು ಕೂಡ ಒಳ್ಳೆಯವರಲ್ಲ. ನೀನು ಈ ರೀತಿ ಮಾಡಿದ್ರೆ ಹಾಗೂ ನನ್ನ ಮಾತನ್ನ ನಡೆಸ್ಕೊಟ್ರೆ ನನ್ನ ಜೀವಕ್ಕೆ ಸಮಾಧಾನ ಅಂತ ಅವನಿಂದ ಅವರು ಮಾತು ತಗೊಳ್ತಾರೆ. ಅವರು ಹೇಳದಂತ ಆ ಒಂದು ಮಾತು ಆ ಚಿಕ್ಕ ವಯಸ್ಸಿನಲ್ಲಿ ಅವನ ಮನಸ್ಸಿಗೆ ತೀವ್ರವಾಗಿ ಪರಿಣಮಿಸಿತ್ತು. ಆಗಿಂದಲೂ ಅವನು ತನ್ನ ತಾಯಿ ಹೇಳಿದಂತೆ ಇವರನ್ನೆಲ್ಲ ನಾಶ ಮಾಡಬೇಕು ಅಂತ, ಅದಕ್ಕೆ ತಕ್ಕದಾದಂತ ಶಕ್ತಿಯನ್ನ ಸಂಪಾದನೆ ಮಾಡಲೇಬೇಕು ಅಂತ ತನ್ನ ತಾಯಿಗೆ ವಿದಾಯವನ್ನ ತಿಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ತನ್ನ ಆಸೆಯನ್ನ ಈಡೇರಿಸುವಂತ ಸೂಕ್ತ ಗುರುವಿನ ಹುಡುಕಾಟದಲ್ಲಿ ತೊಡಕೊಳ್ತಾನೆ. ಈ ಒಂದು ಸಮಯದಲ್ಲಿ ಅವನಿಗೆ ಎಂಟೋ ಎಂಬ ಒಬ್ಬ ಗುರು ಪರಿಚಯ ಆಗ್ತಾರೆ. ಇವರೊಬ್ಬ ಮಹಾತಾಂತ್ರಿಕ ಗುರು ಆಗಿದ್ರು.
ಇವರಿಂದ ಅಪಾರವಾದಂತ ತಾಂತ್ರಿಕ ಶಕ್ತಿಯ ಬಗ್ಗೆ ಹಾಗೂ ಅದರ ಭಯಂಕರತೆ ಬಗ್ಗೆ ಸುತ್ತಲೂ ಜನ ಕೂಡ ಆಗಾಗ ಮಾತನಾಡ್ಕೊಳ್ತಿದ್ರು. ತನ್ನ ಪ್ರತೀಕಾರ ನೆರವೇರೋದಕ್ಕೆ ತಾನು ಕೂಡ ಇವರಿಂದ ತಾಂತ್ರಿಕ ವಿದ್ಯೆಯನ್ನ ಕಲಿತು ಅದನ್ನ ಪ್ರಯೋಗ ಮಾಡಲೇಬೇಕು ಅಂತ ಈ ಮಿಲಾರೆಪ ಅವ್ರ ಬಳಿ ಬಂದಿದ್ದ. ಅವ್ರ ಬಳಿ ಬಂದವನೇ ಅವ್ರ ಮುಂದೆ ಮಂಡಿಯೂರಿ ಕುಳಿತು ತನ್ನ ಮನೋ ಅಭಿಲಾಷೆಯನ್ನ ಅವ್ರ ಬಳಿ ವ್ಯಕ್ತಪಡಿಸಿದ್ದ. ತನ್ನನ್ನು ಈ ರೀತಿ ವಂಚನೆ ಮಾಡದಂತ ತನ್ನ ಸಂಬಂಧಿಗಳ ನಾಶನೇ ತನ್ನ ಬದುಕಿನ ಅಂತಿಮ ಗುರಿ, ಅವರನ್ನ ತಾನು ಕಲಿಯುವಂತ ತಾಂತ್ರಿಕ ವಿದ್ಯೆಯಿಂದನೇ ನಾಶ ಮಾಡಬೇಕು ಅಂತ ಅವನು ಅವರಿಗೆ ತಿಳಿಸಿದ್ದ. ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಡಂತ ಅವರು ಅವನಿಗೆ ತಾವು ಕಲ್ತಿದಂತ ಎಷ್ಟೋ ತಾಂತ್ರಿಕ ವಿದ್ಯೆಗಳನ್ನ ಕಲ್ಸ್ಕೊಡ್ತಾರೆ. ಅವನನ್ನ ತನ್ನ ಶಿಷ್ಯನನ್ನಾಗಿ ಮಾಡ್ಕೊಂಡಂತ ಅವರು ಅವನಿಗೆ ಮೃತ್ಯು ಮಂತ್ರದ ಜೊತೆ ಸಾಕಷ್ಟು ತಾಂತ್ರಿಕ ಶಕ್ತಿಗಳನ್ನು ಕೂಡ ಧಾರೆ ಎರಿತಾರೆ. ಅವರಿಂದಾಗಿ ಅವನು ಪಂಚಭೂತಗಳನ್ನ ಹಾಗೂ ಪ್ರಕೃತಿಯ ಶಕ್ತಿಗಳನ್ನು ಕೂಡ ವಶ ಮಾಡಿಕೊಂಡು ಅವುಗಳನ್ನೆಲ್ಲ ತನ್ನ ಆದೇಶದಂತೆ ನಿಯಂತ್ರಣ ಮಾಡೋದನ್ನು ಕೂಡ ಕಲ್ತಿದ್ದ. ಮುಂದಿನ ಸಾಕಷ್ಟು ವರ್ಷಗಳ ಕಾಲ ಅವ್ರ ಬಳಿ ಇವನು ಪ್ರತಿಯೊಂದನ್ನು ಕೂಡ ಕಲಿತು ತಾನು ಒಬ್ಬ ತಾಂತ್ರಿಕ ವ್ಯಕ್ತಿಯಾಗಿ ಬೆಳೆದಂತ ಈ ಮಿಲೇರಪ್ಪ ಒಂದ್ಸಲ ತಾನು ಕಲ್ತಂತ ಆ ಒಂದು ಅಗ್ನಿವಿದ್ಯೆಯನ್ನ ಊರಿನ ಮೇಲೆ ಪ್ರಯೋಗ ಮಾಡಿದ್ದ. ಅದರಿಂದಾಗಿ ಇಡೀ ಊರೇ ಸುಟ್ಟು ನಾಶ ಆಗುತ್ತೆ. ಅಲ್ಲಿದ್ದಂತ ಜಮೀನು ಹಾಗೂ ಮನೆಗಳು ಕೂಡ ಸುಟ್ಟು ಹೋಗ್ತವೆ. ಈ ಮೂಲಕ ಅವನು ಮಳೆ, ನೀರು ಹಾಗೂ ಬೆಂಕಿ ಮೊದಲಾದವುಗಳನ್ನು ಕೂಡ ಕಂಟ್ರೋಲ್ ಮಾಡೋದನ್ನ ಕಲ್ತಿದ್ದ. ಆದರೆ ಇಷ್ಟಕ್ಕೆ ತೃಪ್ತನಾಗದಂತ ಅವನು ತನ್ನ ಈ ವಿದ್ಯೆಯನ್ನ ನನಗೆ ವಂಚಿಸಿದವರನ್ನ ತಕ್ಷಣ ನಾಶ ಮಾಡಬೇಕು ಅಂತ ಬಯಸಿದ್ದ. ಅವನು ಕಲ್ತಂತ ಮೃತ್ಯು ಮಂತ್ರದ ಸಹಾಯದಿಂದ ಶತ್ರುಗಳ ಬಳಿ ಕೂಡ ಹೋಗದಂತೆ ಅವರನ್ನ ಕೇವಲ ಈ ಮಂತ್ರ ಪಠಣೆಯಿಂದ ನಾಶ ಮಾಡೋದಕ್ಕೆ ಸಾಧ್ಯ ಇತ್ತು. ಇದಕ್ಕಾಗಿ ಆತ ಸರಿಯಾದಂತ ಒಂದು ದಿನಕ್ಕಾಗಿ ಕಾತ್ಕೋತ ಅವನು ಒಂದಿನ ತನ್ನ ಸಂಬಂಧಿಕರ ನಿವಾಸದ ಬಳಿ ಬಂದು ಅಲ್ಲಿ ಮದುವೆ ಔತಣ ನಡೀತಾ ಇದನ್ನ ಗಮನಿಸ್ತಾನೆ. ತಕ್ಷಣ ಅದ್ರ ಬಳಿ ಹೋಗಿ ಮೃತ್ಯು ಮಂತ್ರವನ್ನ ಅವನು ಜಪಿಸಿದ ತಕ್ಷಣ ಅದು ವರ್ಕೌಟ್ ಆಗುತ್ತೆ. ಆ ಮದುವೆ ಆವರಣದ ತುಂಬಾ ಎಲ್ಲಿಂದಲೋ ಹಾವು, ಚೇಳು ಮೊದಲಾದಂತ ಅಪಾಯಕಾರಿ ಜೀವಿಗಳು ಪ್ರತ್ಯಕ್ಷ ಆಗ್ತವೆ ಹಾಗೂ ಅಲ್ಲಿ ಅಗ್ನಿ ವರ್ಷ ಕೂಡ ಉಂಟಾಗಿ ಎಲ್ಲಾ ಕಡೆ ಬೆಂಕಿಯ ಜ್ವಾಲೆಗಳು ಕಾಣಿಸ್ಕೊಳ್ತವೆ. ಈ ಮಿಲಾರೆಪ ತನ್ನ ಅಗಾಧವಾದಂತ ಶಕ್ತಿಯಿಂದ ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರನ್ನ ನಾಶ ಮಾಡಿದ್ದ. ಈ ಮೂಲಕ ತಾನು ಬಹಳ ವರ್ಷಗಳಿಂದ ಕಾದು ಕೂತಿದಂತ ಆ ಒಂದು ಪ್ರತೀಕಾರ ನೆರವೇರಿತ್ತು. ಅವನ ಶತ್ರುಗಳೆಲ್ಲ ಅಲ್ಲಿ ನಾಶವಾಗಿದ್ದು ಇದರಿಂದ ಅವನ ತಾಯಿ ಕೂಡ ತುಂಬಾ ಹೆಮ್ಮೆ ಪಡ್ತಾರೆ. ಆದ್ರೆ ತನ್ನ ತಾಯಿಯ ಆಸೆಯನ್ನ ಪೂರೈಸಿದ್ರು ಕೂಡ ಅವನಿಗೆ ಇದರಿಂದ ಖುಷಿ ಸಿಗ್ಲಿಲ್ಲ. ಇದರಿಂದ ಅವನು ಮಾನಸಿಕವಾಗಿ ಸಾಕಷ್ಟು ಡಿಸ್ಟರ್ಬ್ಗೆ ಒಳಗಾದ. ಅದಕ್ಕೆ ಕಾರಣ ಆ ಒಂದು ಮಾರಣ ಹೋಮದಲ್ಲಿ ಸಾಕಷ್ಟು ಅಮಾಯಕರ ಜೀವ ಕೂಡ ಹಾರು ಹೋಗಿತ್ತು. ಅನ್ಯಾಯವಾಗಿ ಎಷ್ಟೋ ಮುಗ್ಧರ ಬಲಿದಾನ ನಡೆದೋಯ್ತಲ್ಲ ಅನ್ನುವಂತ ಅಪರಾಧಿ ಮನೋಭಾವದಿಂದ ಅವನು ಕುಸ್ತು ಹೋಗಿದ್ದ. ಆ ಒಂದು ಪಾಪ ಪರಿಹಾರಕ್ಕಾಗಿ ಅವನು ಒಂದು ಪ್ರಯಾಣವನ್ನ ಕೈಗೊಳ್ತಾನೆ. ಈ ಒಂದು ಪ್ರಯಾಣದಲ್ಲಿ ಅವನು ಅಲ್ಲೆಲ್ಲೋ ಒಂದ್ ಕಡೆ ಒಬ್ಬ ಬೌದ್ಧ ಸನ್ಯಾಸಿಯನ್ನ ಭೇಟಿಯಾಗಿದ್ದ. ಆ ಬೌದ್ಧ ಸನ್ಯಾಸಿ ಬಳಿ ಈತ ತನ್ನ ಮನೋವೇದನೆಯನ್ನ ಹೇಳ್ಕೊಂಡಿದ್ದ. ಆಗ ಅವರು ಈತನ್ಗೆ ಮಾರ್ಪಾ ಎಂಬ ಗುರುವಿನ ಬಳಿ ಹೋಗೋದಿಕ್ಕೆ ಸಲಹೆ ಕೊಡ್ತಾರೆ. ಅವರ ಸಲಹೆಯಂತೆ ಆ ಗುರುವಿನ ಬಳಿ ಅವನು ಹೋದ. ಟಿಬೆಟ್ನ ಸುತ್ತಮುತ್ತ ಅವರನ್ನ ಪ್ರಮುಖವಾದಂತ ಬೌದ್ಧ ಗುರು ಹಾಗೂ ಬೌದ್ಧ ವಿದ್ವಾಂಸರು ಅಂತ ಜನ ಕರೀತಾ ಇದ್ರು. ಅವರು ಬೌದ್ಧ ಧರ್ಮದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರಲ್ಲದೆ ಅದರ ಎಷ್ಟೋ ವಿಷಯಗಳ ಬಗ್ಗೆ ಪುಸ್ತಕವನ್ನ ಬರೆದು ಇತರ ಭಾಷೆಗಳಲ್ಲಿ ಅನುವಾದವನ್ನ ಮಾಡಿದ್ರು. ಈ ಗುರುವಿನ ಬಳಿಗೆ ಹೋದಂತ ಅವನಿಗೆ ಅವರು ಸಾಕಷ್ಟು ದೈಹಿಕ ದಂಡನೆಗಳ ಕೆಲಸವನ್ನ ಕೊಡ್ತಾರೆ. ಅವರು ಕೊಡ್ತಾ ಇದ್ದಂತ ಆ ಕೆಲಸಗಳು ಎಷ್ಟು ಕಷ್ಟಕರವಾಗಿ ಇರ್ತಾ ಇದ್ವು ಅಂದ್ರೆ ಎಷ್ಟೋ ಸಲ ಅವುಗಳನ್ನ ಅವನಿಂದ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಉದಾಹರಣೆಗೆ ಭಾರವಾದಂತ ಕಲ್ಲುಗಳನ್ನ ಜೋಡಿಸಿ ಅವನ ಬೆನ್ನಿನ ಮೇಲೆ ಹೊರಿಸಿ ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ದಾಟುವಂತೆ ಅವರು ಆದೇಶ ಮಾಡ್ತಿದ್ರು. ಅಷ್ಟು ಭಾರದ ವಸ್ತುಗಳನ್ನ ಹೊತ್ತು ಪರ್ವತದ ಕಣಿವೆಗಳನ್ನ ದಾಟೋದು ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ. ಈ ಒಂದು ಪ್ರಯತ್ನದಲ್ಲಿ ಅವನು ಎಷ್ಟೋ ಸಲ ಸೋಲ್ತಿದ್ದ. ಆದ್ರೆ ಹಠ ಸಾಧನೆಗೂ ಹಾಗೂ ಆತ್ಮಜ್ಞಾನದ ಸಾಧನೆಗಾಗಿ ಇವೆಲ್ಲ ತುಂಬಾ ಅವಶ್ಯ ಅನ್ನೋದು ಅವರ ಪಾಠ ಆಗಿತ್ತು. ಕ್ರಮೇಣ ಈ ಒಂದು ಪ್ರಯತ್ನಗಳಲ್ಲಿ ಅವನು ಯಶಸ್ವಿಯಾದ. ಈ ಮೊದಲು ಕಡು ಕಷ್ಟಕರ ಅನಿಸ್ತಾ ಇದ್ದಂತ ಈ ಟಾಸ್ಕ್ಗಳು ಕ್ರಮೇಣ ಅವನಿಗೆ ಸುಲಭವಾಗಿ ತೋರದ್ವು. ಅಷ್ಟು ಭಾರದ ವಸ್ತುಗಳನ್ನ ತಗೊಂಡು ಅವನು ಪರ್ವತಗಳನ್ನ ಲೀಲಾಜಲವಾಗಿ ಹತ್ತೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಅವನಿಗೆ ಆತ್ಮಜ್ಞಾನ ಕೂಡ ಲಭಿಸುತ್ತೆ. ಅದರಂತೆಯೇ ಈ ಎಲ್ಲ ದಂಡನೆಗಳನ್ನ ಯಶಸ್ವಿಯಾಗಿ ಸಹಿಸಿಕೊಂಡಂತ ಮಿಲಾರೆಪ ಈಗ ಒಬ್ಬ ಆತ್ಮಜ್ಞಾನಿ ಹಾಗೂ ಆತ್ಮಗುರುವಾಗಿ ಬದಲಾಗಿದ್ದ. ಈ ಮೂಲಕ ಅವನು ಮಾಡದಂತ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಸಿಕ್ಕಿತ್ತು. ಅವನು ತನಗೆ ಒಲ್ದಂತ ಆ ಒಂದು ಶಕ್ತಿ ಸಹಾಯದಿಂದ ಕೈಲಾಸ ಪರ್ವತವನ್ನು ಕೂಡ ಏರ್ತಾನೆ. ಅಲ್ಲಿವರೆಗೂ ತಾನು ಭಯಂಕರ ಸೇಡನ ತುಂಬಿದಂತ ತಾಂತ್ರಿಕ ವ್ಯಕ್ತಿಯಾಗಿದ್ದಂತ ಅವನು ಈಗ ಬೌದ್ಧ ಧರ್ಮದ ಬೋಧನೆಯಿಂದಾಗಿ ಒಬ್ಬ ಸೌಮ್ಯ ಸ್ವಭಾವದ ಬೌದ್ಧ ಸನ್ಯಾಸಿಯಾಗಿ ಬದಲಾಗಿದ್ದ. ಟಿಬೆಟ್ ಪ್ರಾಂತ್ಯದ ಕಣಿವೆಗಳ ಮೇಲೆ ಇರುವಂತಹ ಆ ಕೈಲಾಸ ಪರ್ವತದ ಬಗ್ಗೆ ಹಿಂದೂ ಶಾಸ್ತ್ರ ಗ್ರಂಥಗಳಲ್ಲೂ ಕೂಡ ಸಾಕಷ್ಟು ಕಡೆ ಉಲ್ಲೇಖ ಬರುತ್ತೆ. ಹಿಂದೂ ಪುರಾಣಗಳಾದಂಥ ಶಿವ ಪುರಾಣ, ಸ್ಕಂದ ಪುರಾಣ, ವಿಷ್ಣು ಪುರಾಣ ಮೊದಲಾದಂಥ ಪುರಾಣಗಳಲ್ಲಿ ಒಂದಷ್ಟು ವಿವರಣೆಗಳು ನಮಗೆ ಸಿಗ್ತವೆ. ಅವೆಲ್ಲವುಗಳ ಪ್ರಕಾರ ಈ ಕೈಲಾಸ ಪರ್ವತ ಶಿವನ ಆವಾಸ ಸ್ಥಾನ ಅಂತಾನೆ ಹೇಳಲಾಗುತ್ತೆ. ಪುರಾಣಗಳಲ್ಲಿ ಹೇಳುವಂತೆ ಈ ಪರ್ವತದ ಮೇಲೆ ಕುಬೇರನ ನಗರ ಕೂಡ ಇದೆ ಅಂತ ಹೇಳ್ತಾರೆ. ಕ್ರಿಸ್ತಶಕ 11ನೇ ಶತಮಾನದ ಕೊನೆಯಲ್ಲಿ ಈ ಒಂದು ಪರ್ವತವನ್ನು ಏರೋದಕ್ಕೆ ಮಿಲಾರೆಪ ನಿರ್ಧಾರ ಮಾಡ್ತಾನೆ. ಇದನ್ನು ಹತ್ತುವಾಗ ಅವನಿಗೆ ಒಬ್ಬ ಬೌದ್ಧ ಸನ್ಯಾಸಿಯ ಭೇಟಿಯಾಗುತ್ತೆ. ಅವ್ರ ಹೆಸರು ನರೋವಾನ್. ಇವರು ಕೂಡ ಕೈಲಾಸ ಪರ್ವತವನ್ನು ಹತ್ತುವಂತ ಪ್ರಯತ್ನದಲ್ಲಿ ಇದ್ರು. ಈ ಮಿಲೇರಪ್ಪನನ್ನ ನೋಡದಂತ ಅವರು ಅವನಿಗೊಂದು ಸವಾಲನ್ನ ಹಾಕ್ತಾರೆ. ನಮ್ಮಲ್ಲಿ ಮೊದಲು ಯಾರು ಈ ಪರ್ವತವನ್ನ ಯಶಸ್ವಿಯಾಗಿ ಹತ್ತಾರೋ ಇದರ ತುದಿಗೆ ಮೊದಲು ಹೋದವರಿಗೆ ಇಡೀ ಪರ್ವತದ ಮೇಲೆ ಎಲ್ಲಾ ರೀತಿಯ ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ. ಈ ಒಂದು ಸವಾಲನ್ನ ಸ್ವೀಕಾರ ಮಾಡದಂತ ಮಿಲಾರೆಪ ಅವ್ರ ಜೊತೆ ಪರ್ವತ ಹತ್ತೋದಕ್ಕೆ ಪ್ರಾರಂಭಿಸ್ತಾನೆ. ಈ ಶಿಖರವನ್ನು ಹತ್ತುವಾಗ ಸಾಕಷ್ಟು ಅಡ್ಡಿ ಆತಂಕಗಳು ಅವರಿಬ್ಬರಿಗೂ ಎದುರಾಗ್ತವೆ. ಅಲ್ಲಿ ಅದರ ಒಂದು ಪಾಯಿಂಟ್ಗೆ ಹೋದಾಗ ಸೂರ್ಯನ ಕಿರಣಗಳು
ನರವನ್ನ ಮೇಲೆ ಬೀಳ್ತವೆ. ಆ ಒಂದು ಕಿರಣಗಳ ಪ್ರಖರತೆಯಿಂದಾಗಿ ಹೆಚ್ಚು ಮೇಲೆ ಹೋಗೋದಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಮಿಲಾರೆಪ ಮಾತ್ರ ತನ್ನ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ಆ ಬೌದ್ಧ ಸನ್ಯಾಸಿಗಿಂತನೂ ಕೂಡ ತಾನೇ ಮೊದಲು ಪರ್ವತವನ್ನ ಹತ್ತಿದ್ದ. ಕೊನೆಗೆ ಅದರ ತುತ್ತ ತುದಿಗೆ ಹೋಗಿ ಯಶಸ್ವಿಯಾಗಿ ನಿಂತ್ಕೊಂಡಿದ್ದ. ಇದು ಕೇವಲ ಅವರ ಶಾರೀರಿಕ ಶಕ್ತಿ ಮಾತ್ರ ಅಲ್ಲ, ಇದು ಅವರಿಂದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಸಂಕೇತ. ಈ ಪರ್ವತವನ್ನ ಯಶಸ್ವಿಯಾಗಿ ಹತ್ತಿ ಇಳಿದಂತ ಅವರು ಅದರ ಮೇಲೆ ಸಾಕಷ್ಟು ದಿವ್ಯ ಶಕ್ತಿಗಳನ್ನ ಹಾಗೂ ಅದ್ಭುತಗಳನ್ನ ಗಮನಿಸಿದ್ರು. ಆದ್ರೆ ಇದುವರೆಗೂ ಇವರು ಹೇಗೆ ಯಾವ ರೀತಿ ಆ ಪರ್ವತವನ್ನ ಏರೋದಕ್ಕೆ ಸಾಧ್ಯ ಆಯಿತು ಅನ್ನುವಂತ ವಿಷಯ ಇವತ್ತಿಗೂ ನಿಗೂಢವಾಗೇನೆ ಉಳಿದು ಹೋಗಿದೆ. ಇದು ಶಿವನ ಸ್ಥಾನ. ಶಿವ ಇಲ್ಲಿ ಸದಾ ಧ್ಯಾನದಲ್ಲಿ ಇರ್ತಾನೆ. ಹೀಗಾಗಿ ಸಾಮಾನ್ಯರು ಈ ಒಂದು ಪರ್ವತವನ್ನ ಏರೋದಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಬೇಕು ಅಂತಾನೆ ಇದನ್ನ ಹತ್ತೋದಿಕ್ಕೆ ನಿಂತ್ರೆ ಶಿವನ ಧ್ಯಾನಕ್ಕೆ ಅಡ್ಡಿಯನ್ನ ಮಾಡದಂತೆ ಆಗುತ್ತೆ. ಹೀಗಾಗಿ ಸಾಮಾನ್ಯ ವ್ಯಕ್ತಿಗಳು ಈ ಒಂದು ಪರ್ವತವನ್ನ ಏರದೆ ಇರೋದು ಒಳ್ಳೇದು. ಒಂದ್ ವೇಳೆ ಇಂಥ ಪ್ರಯತ್ನ ಮಾಡಿದ್ರೆ ಅದು ಅವರ ಜೀವಕ್ಕೆನೆ ಮಾರಕ ಆಗಬಹುದು ಅಂತ ಈ ಪರ್ವತವನ್ನ ಹತ್ತಿ ಬಂದ ನಂತರ ಮಿಲಾರೆಪ ಟಿಬೆಟ್ನ ಜನರಿಗೆ ಹಾಗೂ ಸುತ್ತಮುತ್ತಲ ಎಲ್ರಿಗೂ ತಿಳಿಸಿದ್ದ. ಈ ಕೈಲಾಸ ಪರ್ವತ ಸಾಮಾನ್ಯ ಮನುಷ್ಯರಿಗೆ ಎಟುಕುವಂತ ಪರ್ವತ ಅಲ್ಲ, ಇದು ನಮ್ಮೆಲ್ಲರ ಊಹೆಗೆ ನಿಲುಕ್ತಂತ ಒಂದು ಜಾಗ. ಇಲ್ಲಿ ಒಂದು ದಿನ ಹಾಗೂ ರಾತ್ರಿ ಕಳೆದ್ರೆ ಅದು ಭೂಮಿ ಮೇಲೆ ಇತರ ಕಡೆ ಇರುವಂತ ಒಂದು ತಿಂಗಳಿಗೆ ಸಮ. ಇಲ್ಲಿ ಸಮಯ ಅತ್ಯಂತ ನಿಧಾನವಾಗಿ ಜಾರುತ್ತೆ. ಇಲ್ಲಿ ಸಾಕಷ್ಟು ಶಾಖ ಮತ್ತು ಉಷ್ಣತೆ ಇರುತ್ತೆ. ಸಾಮಾನ್ಯ ಜನಕ್ಕೆ ಅದನ್ನ ತಡೆದುಕೊಳ್ಳುವಂತ ಯಾವುದೇ ಶಕ್ತಿ ಇರೋದಿಲ್ಲ. ಒಂದು ತಿಂಗಳಲ್ಲಿ ನಮ್ಮ ದೇಹ ಎಷ್ಟು ಬೆವರುತ್ತೋ ಅಷ್ಟೊಂದು ಬೆವರನ್ನ ಇಲ್ಲಿ ಒಬ್ಬ ವ್ಯಕ್ತಿ ಒಂದೇ ದಿನದಲ್ಲಿ ಸುರಿಸ್ತಾನೆ. ನಾವು ತಿಂಗಳಲ್ಲಿ ಕನಿಷ್ಠ 3-4 ಸಲ ನಮ್ಮ ಕೈ ಬೆರಳುಗಳ ಉಗುರುಗಳನ್ನ ಕತ್ತರಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಒಂದೇ ದಿನಕ್ಕೆ ನಮ್ಮ ಕೈ ಉಗುರುಗಳು ಒಂದು ತಿಂಗಳಿಗೆ ಬೆಳೆಯುವಷ್ಟು ಬೆಳಿತವೆ. ಹೀಗಾಗಿ ದಿನವೊಂದಕ್ಕೆ ಇಲ್ಲಿ ನಮ್ಮ ಕೂದಲು ಹಾಗೂ ಉಗುರುಗಳನ್ನ ನಾವು 3-4 ಸಲ ಕತ್ತರಿಸ್ಕೊಳ್ಬೇಕಾಗುತ್ತೆ ಅಂತ ಮುಂತಾಗಿ ಈ ಜಾಗದ ಮಹತ್ವದ ಬಗ್ಗೆ ಅವರು ಜನರಿಗೆ ತಿಳಿಸಿದ್ರು. ವೀಕ್ಷಕರೇ, ಕೈಲಾಸ ಪರ್ವತದ ಬಗ್ಗೆ ಇಷ್ಟೆಲ್ಲ ವಿಷಯಗಳು ಇವತ್ತಿಗೂ ಚಾಲ್ತಿಲಿವೆ. ಇವೆಲ್ಲ ಮೊದಲ ಬಾರಿಗೆ ಇವರಿಂದಲೇ ಜನಜನಿತವಾಗಿದ್ದು ಅಂತಾನೂ ಹೇಳಲಾಗುತ್ತೆ. ಹಾಗೂ ಇಲ್ಲಿ ಸಿಕ್ಕುವಂತ ಆತ್ಮ ಹಾಗೂ ತಪಸ್ಸಿನ ಜ್ಞಾನಗಳ ಬಗ್ಗೆ ಕೂಡ ಅವರು ಜನರಿಗೆ ಬೋಧನೆ ಮಾಡಿದ್ದುಂಟು. ಯಾರು ತಪಸ್ಸಿನ ಮೂಲಕ ಆತ್ಮವನ್ನ ಸಂತೃಪ್ತಿ ಪಡಿಸ್ತಾರೋ ಅವ್ರಿಗೆ ಮಾತ್ರ ಆತ್ಮಜ್ಞಾನ ಲಭ್ಯ ಆಗುತ್ತೆ. ಇಂಥ ಶಕ್ತಿ ಸಂಪಾದನೆ ಮಾಡಿದವರು ಮಾತ್ರ ಕೈಲಾಸ ಪರ್ವತ ಏರೋದಕ್ಕೆ ಅರ್ಹರು ಅನ್ನೋದು ಅವರ ವಾದ ಆಗಿತ್ತು. ಈ ಮಿಲಾರೆಪ ಅಂದ್ರೆ ಹತ್ತಿಯಿಂದ ಮಾಡದಂತ ಬಿಳಿ ವಸ್ತ್ರವನ್ನ ಧರಿಸಿದಂತ ವ್ಯಕ್ತಿ ಅಂತ ಅರ್ಥ. ಎಷ್ಟೇ ಚಳಿ ಇರ್ಲಿ, ಎಷ್ಟೇ ಬಿಸಿ ಇರ್ಲಿ, ಮಿಲಾರೆಪ ಸದಾ ಹತ್ತಿಯಿಂದ ಮಾಡದಂತ ವಸ್ತ್ರವನ್ನ ಧರಿಸಿಕೊಂಡು ಇರ್ತಿದ್ರು. ಅವರು ಕೈಲಾಸ ಪರ್ವತವನ್ನು ಕೂಡ ಇದೇ ಒಂದು ಬಟ್ಟೆಯನ್ನು ಧರಿಸಿನೇ ಹತ್ತಿದ್ದು. ಇಂಥ ವ್ಯಕ್ತಿ ತಾನು ಕಲಿತ ಹಾಗೂ ಕಂಡುಕೊಂಡಂತ ಎಷ್ಟೋ ಆಧ್ಯಾತ್ಮಿಕ ಸಂಗತಿಗಳನ್ನ ಜನರಿಗೆ ತಿಳಿ ಹೇಳಿದ್ದು ಮಾತ್ರವಲ್ಲದೆ ಅವುಗಳನ್ನ ಪುಸ್ತಕದ ರೂಪದಲ್ಲೂ ಕೂಡ ಬರೆದು ಪ್ರಕಟಿಸಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋ ಮೂಲಕ ನಾವು ಎಷ್ಟೋ ವೀಕ್ಷಕರಿಗೆ ಈ ಮಹಾಸಾಧಕನ ಬಗ್ಗೆ ಅಲ್ಪ ಮಾಹಿತಿಯನ್ನು ತಿಳಿಸೋದಕ್ಕೆ ಸಹಾಯ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.